ಸಿಟಿ ರವಿ ಅವ್ರ ಬಗ್ಗೆ ಸರ್ ನಿನ್ನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಅರೆಸ್ಟ್ ಮಾಡ್ಯಾರ ಸರ್, ತಮ್ಮ ಅಭಿಪ್ರಾಯ? ನೋಡ್ರಿ, ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ನೀವು ಮಾತನಾಡಿರೋರಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳು ಅಲ್ಲಿರುವಂತ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀನಿ. ಹೆಸರುಗೊಂಡು ಹೇಳಕ್ ಹೋಗೋದಿಲ್ಲ. ಇಲ್ಲೊಂದು ಬಿಜಾಪುರದ ಒಂದು ಕ್ವಾಣ ಐತಿ, ಎಮ್ಮೆ ಒಟ್ಟೆಮ್ಮೆ, ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ, ಇವು ಸಂಸ್ಕಾರ ಇಲ್ಲ, ಸಂಸ್ಕೃತಿನೇ ಇಲ್ಲ. ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ಒಂದು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ. ಇನ್ನು ಇವರೇನ ಬಚ್ಚಾಗಳು ಸಿಟಿ ರವಿ ಅಂತ ಅವರು ಒಂದು ಸದನದಲ್ಲಿ ಇದ್ದೀವಿ, ಸದನದಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ಶಬ್ದವನ್ನ ಬಳಕೆ ಮಾಡಬೇಕು, ಯಾವುದು ಆ ಸದನದಲ್ಲಿ ಮಾತಾಡಬಾರ್ದು ಅನ್ನೋದು ನಮ್ಗೆ ಗೈಡ್ಲೈನ್ಸ್ ಇದೆ. ಒಬ್ಬ ಶಾಸಕರಾದ ಮಂತ್ರಿ ಆದಂತ ಈ ರೀತಿ ಒಬ್ಬ ಹೆಣ್ಣುಮಕ್ಕಳ ಮೇಲೆ ಅಸಹ್ಯವಾಗಿ ಅಸಭ್ಯದಿಂದ ಮಾತಾಡಿದ್ರು. ಖಂಡಿಸ್ತೇನೆ. ಅವ್ರಿಗೆ ಏನ್ ಹೇಳಿದ್ರು ಅಷ್ಟೇ ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ಅದಕ್ಕೆ ಅವ್ರು ಸಿಟಿ ರವಿನ ಮನೆಯಾಗ ಕೂರಿಸ್ಯಾರ. ಈ ಬಾರಿ ಮನೆಯಾಗ ಕೂರಿಸೋ ಉದ್ದೇಶನೇ ಇದು. ಒಬ್ಬ ಹೇಳ್ಬಿಟ್ರೆ ಅವ್ರು ಏನಕ್ಕೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ಅನ್ನೋದು. ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನ ಎಬ್ಬಿಸಿ ಸದನವನ್ನು ನಡೆಯಕ್ ಬಿಡೋದಿಲ್ಲ. ಮುಖ್ಯವಾಗಿ ಇವತ್ತು ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಅಧಿವೇಶನ, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ. ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಇದೆ. ನಮ್ಮ ರೈತರ ಸಮಸ್ಯೆ ಇದೆ, ಮುಳುಗಡೆ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದಾವೆ. ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸದನವನ್ನು ನಡೆಸಿದ್ರೆ ಅಲ್ಲಿ ಪೂರಾ ನೀವು ನೋಡಿದ್ರಿ ಮಾಧ್ಯಮದಲ್ಲಿ ಬರೇ ಗೊಂದಲ. ಸದನ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಬಿಟ್ಟಿಲ್ಲ. ಇಂತಹ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಖಂಡಿಸ್ತೇನೆ. ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಏನೋ ಒಂದು ಅಸಹ್ಯ ಶಬ್ದದಿಂದ ಮಾತಾಡ್ತಾರೆ. ಅದಕ್ಕೆ ಕಾನೂನಾತ್ಮಕವಾಗಿ ಸರ್ ಮಾಜಿ ಶಾಸಕರ ಆರೋಪ ಸರ್, ಭ್ರಷ್ಟಾಚಾರದ ಪೆಂಡ್ರೈವ್ ತೋರಿಸಿ ಆರೋಪ ಮಾಡ್ರಿ ಸರ್. ಈಗ ಅವನಿಗೆ ಏನ್ರ ಇದ್ರ ಬಿಡುಗಡೆ ಮಾಡ್ತಾರೆ. ಸುಮ್ಮನೆ ಈ ಹುಟ್ಟ್ಯಾಗ ಹಾವದು ಅಂತ ಹೇಳಿ ಮತ್ತು ನಿಜವಾದ ಹಾವದು ಬರೀ ಅರ್ಬಿ ಹಾವು ಇಟ್ಕೊಂಡಿಟ್ಟು ನಾಟಕ ಮಾಡ್ತಾರೆ. ಏನ್ ಭ್ರಷ್ಟಾಚಾರ ಮಾಡ್ಯಾನ ಈ ತಾಲೂಕಿನಾಗ, ಅವ್ನ ಸೌಜನ್ಯತೆನೇ ಇಲ್ಲ. ಇವ ಅಂತ ಮಾತಾಡ್ತಾರೆ. ಮತ್ತೆ ಇವ್ ನಾನು ಗೌರವ ಕೊಟ್ಟು ಮಾತಾಡಲ್ಲ. ಅವಾಗ ಅದಕ್ಕೆ ಹೇಳಿದ್ದು ಅವ ದಡ್ಡ, ಅವ ಶಾಣೆ ಎಂದೆಂದು ಸಾಧ್ಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.